Hi, hello, welcome back to my YouTube channel. I'm Dr. Ganga Kiran BMS MD, General Physician. ನನ್ನ ಲಾಸ್ಟ್ ಬ್ಲಾಗಲ್ಲಿ ಡ್ರೈ ಸ್ಕಿನ್ ಇರೋರು ಯಾವ ಥರ ಫೇಸ್ ವಾಶ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂತ ನೋಡಿದ್ರಲ್ವಾ. ಈ ಬ್ಲಾಗಲ್ಲಿ ನಾನು ಆಯಿಲಿ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರು ಯಾವ ಥರ ಫೇಸ್ ವಾಶ್ ಬಳಸಬೇಕು, ಮಾಯ್ಶ್ಚರೈಸರ್ ಬಳಸಬೇಕು ಆ್ಯಂಡ್ ಸನ್ಸ್ಕ್ರೀನ್ ಬಳಸಬೇಕು ಅಂತ ನಾನು ಈ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ನೋಡಿ, ಫೇಸ್ ವಾಶ್ ಬಂದ್ಬಿಟ್ಟು ಜೆಂಟಲ್ ಇರಬೇಕು, ಫ್ರಾಗ್ರೆನ್ಸ್ ಫ್ರೀ ಇರಬೇಕು. ಇದಂತೂ ಗೊತ್ತಿದೆ ಅಲ್ವಾ. ಇದರಲ್ಲಿ ಫೇಸ್ ವಾಶಲ್ಲಿ ಯಾವುದು ಚೆನ್ನಾಗಿ ಸೂಟಬಲ್ ಆಗುತ್ತೆ ಆಯಿಲ್ ಸ್ಕಿನ್ಗೆ, ಕಾಂಬಿನೇಷನ್ ಸ್ಕಿನ್ಗೆ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಅನ್ನೋದನ್ನು ನೋಡೋಣ. ಫಸ್ಟ್ ಬಂದ್ಬಿಟ್ಟು ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ಇದು ನೋಡಿ ಎಲ್ಲ ಸ್ಕಿನ್ ಟೈಪ್ ಇರೋರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟು ಇರೋದಿಲ್ಲ, ಆಮೇಲೆ ಜಾಸ್ತಿ ಪಿಂಪಲ್ಸ್ ಆಗ್ಬೋದು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಮೇಯ್ನ್ ಆಗಂತೂ ಸೆನ್ಸಿಟಿವ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಲಿಸ್ಟ್ 2% ಸಲ್ಸಿಲಿಕ್ ಆಸಿಡ್ ಕ್ಲೀನ್ಸರ್. ಇದು ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಆ್ಯಂಡ್ ಆಕ್ನಿ ಇರೋರು ವಿತ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರ್ತಾವಲ್ವಾ, ಸೊ ಅಂಥವ್ರು ಕೂಡ ಯೂಸ್ ಮಾಡ್ಬೋದು ಇದು. ನೆಕ್ಸ್ಟ್ ಸೆಟಫಿಲ್ ಆಯಿಲಿ ಸ್ಕಿನ್ ಕ್ಲೀನ್ಸರ್. ಇದು ಮೇಯ್ನ್ ಆಗಿ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸಬಮೆಡ್ ಕ್ಲಿಯರ್ ಫೇಸ್ ಕ್ಲೀನ್ಸಿಂಗ್ ಫೋಮ್. ಇದು ಮೇನ್ ಆಗಿ ಆಕ್ನಿ ಪ್ರೋನ್ ಇರೋರು ಯೂಸ್ ಮಾಡ್ಬೋದು ಆ್ಯಂಡ್ ಆಯಿಲಿ ಸ್ಕಿನ್ ಇರೋರು, ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಿದರೆ ಚೆನ್ನಾಗಿ ಎಫೆಕ್ಟ್ ಕೂಡ ಇರುತ್ತೆ ಅವ್ರಿಗೆ ಆ್ಯಂಡ್ ಗ್ಲೋಯಿಂಗ್ ಕೂಡ ಬರುತ್ತೆ. ನೋಡಿದ್ರಲ್ಲ, ಇವಿಷ್ಟು ಫೇಸ್ ವಾಶ್. ಅಂದರೆ ಮಾಯ್ಶ್ಚರೈಸರ್ ಯಾವ ಅಂತ ನೋಡೋಣ. ಫಸ್ಟ್ ಮಾಯ್ಶ್ಚರೈಸರ್ ಬಂದ್ಬಿಟ್ಟು ನಾನ್ ಕೊಮೆಡೋಜೆನಿಕ್ ಇರಬೇಕು ಆ್ಯಂಡ್ ಲೈಟ್ ವೇಟ್ ಇರಬೇಕು ಆ್ಯಂಡ್ ಫ್ರಾಗ್ರೆನ್ಸ್ ಫ್ರೀ ಇರಬೇಕಲ್ವಾ. ಇದರಲ್ಲಿ ಯಾವ ಮಾಯ್ಶ್ಚರೈಸರ್ ಅಂತ ನೋಡೋಣ. ಸಿಂಪಲ್ ಹೈಡ್ರೇಟಿಂಗ್ ಲೈಟ್ ಮಾಯ್ಶ್ಚರೈಸರ್. ಇದು ಬಂದ್ಬಿಟ್ಟು ಸೆನ್ಸಿಟಿವ್ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಆ್ಯಂಡ್ ಆಲ್ ಸ್ಕಿನ್ ಟೈಪ್ ಇರೋರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೆಟಫಿಲ್ ಮಾಯ್ಶ್ಚರೈಸಿಂಗ್ ಲೋಷನ್. ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಇರೋರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಲಿಸ್ಟ್ ಸೆಮಿ ಕಾಮ್ 3% ಓಟ್ ಮಾಯ್ಶ್ಚರೈಸರ್. ಇದು ಮೇನ್ ಆಗಿ ಸೆನ್ಸಿಟಿವ್ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಆಯ್ತಾ, ಆಯಿಲಿ ಸ್ಕಿನ್ಗೆ, ಕಾಂಬಿನೇಷನ್ ಸ್ಕಿನ್ಗೆ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್. ಸರ್, ಇವಾಗ ಸನ್ಸ್ಕ್ರೀನ್ ಯಾವ ಥರ ಅಂತ ನೋಡೋಣ. ಸೊ ಮೇನ್ ಆಗಿ ಬಂದ್ಬಿಟ್ಟು ಸನ್ಸ್ಕ್ರೀನು ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದಂತ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ತಗೋಬೇಕು ಆಯಿತಾ. ನೀವು ಮಾರ್ಕೆಟಲ್ಲಿ ಹೋಗ್ತೀರಾ, ಶಾಪಲ್ಲಿ ಈ ಯಾವ ಥರ ಸನ್ಸ್ಕ್ರೀನ್ ತಗೋಬೇಕು ಅಂತ ನೀವು ನೋಡ್ತೀರಲ್ವ. ಹಲವಾರು ಪ್ರಾಡಕ್ಟ್ಸ್ ಇರ್ತವೆ, ಬೇರೆ ಬೇರೆ ಕಂಪ್ನಿ ಇರ್ತವೆ, ಅದಕ್ಕೆ ಆದಂಥ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನಾನು ಯಾವ ಸನ್ಸ್ಕ್ರೀನ್ ತಗೊಳ್ಳಿ, ನನಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅಂತ. ಸರಿ, ಇವಾಗ ಯಾವುದು ಸನ್ಸ್ಕ್ರೀನ್ ಅಂತ ನೋಡೋಣ. ಆಯಿಲ್ ಸ್ಕಿನ್ಗೆ, ಕಾಂಬಿನೇಷನ್ ಸ್ಕಿನ್ಗೆ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ. ನೋಡಿ, ಮೇನ್ ಆಗಿ ಸನ್ಸ್ಕ್ರೀನ್ ಲೈಟ್ ವೇಟ್ ಇರಬೇಕು, ಆಮೇಲೆ ನಾನ್ ಗ್ರೇಸಿ ಇರಬೇಕು, ಆಮೇಲೆ ಫ್ರಾಗ್ರೆನ್ಸ್ ಫ್ರೀ ಇರಬೇಕು. ಇದು ಗೊತ್ತಿದೆ ಅಲ್ವಾ. ಸರಿ, ಫಸ್ಟ್ ಬಂದ್ಬಿಟ್ಟು ಫಿಕ್ಸ್ಡರ್ಮಾ ಶ್ಯಾಡೋ SPF 50+ ಜೆಲ್. ಇದಂದ್ರೂ ನೋಡಿ ಬಜೆಟ್ ಫ್ರೆಂಡ್ಲಿ ಆಗೂ ಇರುತ್ತೆ, ಗುಡ್ ಫಾರ್ ಆಯಿಲಿ ಸ್ಕಿನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ಇದು ಜೆಲ್ ಬೇಸ್ಡ್ ಇರೋದ್ರಿಂದ ಆಯಿಲಿ ಸ್ಕಿನ್ ಇರೋರು ಆರಾಮಾಗಿ ಈ ಜೆಲ್ ಬೇಸ್ಡ್ ಇರೋದನ್ನ ಯೂಸ್ ಮಾಡ್ಬೋದು. ಸರಿ, ನೆಕ್ಸ್ಟ್ ಬಂದ್ಬಿಟ್ಟು ರೀಕ್ವೈಲ್ ಅಲ್ಟ್ರಾ ಮಟ್ಟೆ ಡ್ರೈ ಟಚ್ ಸನ್ಸ್ಕ್ರೀನ್ ಜೆಲ್ SPF 50 PA4+ ಇದೆ. ಇದು ಮೇನ್ ಆಗಿ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸಿಲಿಕಾನ್ ಜೆಲ್ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಲಿಸ್ಟ್ ಲೈಟ್ ಫ್ಲೂಯಿಡ್ ಸನ್ಸ್ಕ್ರೀನ್ ಜೆಲ್ SPF 50 PA4+ ಇರುತ್ತೆ. ಇದು ಮೇನ್ ಆಗಿ ಲೈಟ್ ವೇಟ್ ಫ್ಲೂಯಿಡ್. ಇದು ನೋಡಿ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇವೆಲ್ಲ ಸನ್ಸ್ಕ್ರೀನ್ ಬಂದ್ಬಿಟ್ಟು ನಿಮಗೆ ಬಜೆಟ್ ಫ್ರೆಂಡ್ಲಿನೇ ಆಗಿರುತ್ತೆ. ಆಲ್ಮೋಸ್ಟ್ 500 ಇಂದ 800ವರೆಗೂ ನಿಮಗೆ ಈ ಸನ್ಸ್ಕ್ರೀನ್ಗಳು ಸಿಗುತ್ತೆ. ಆಮೇಲೆ ಮೇನ್ ಆಗಿ ಇದರಲ್ಲಿ ಇಂಪಾರ್ಟೆಂಟ್ ಟಿಪ್ ಏನಂದರೆ, ನಿಮ್ಮ 2 ಫಿಂಗರ್ಸ್ ಲೆಂತಲ್ಲಿ ನೀವು ಸನ್ಸ್ಕ್ರೀನ್ ಹಚ್ಕೋಬೇಕು. ಈಗ ಹಚ್ಕೊಂಡು ನಿಮ್ಮ ಫೇಸ್ಗೆ ಆಮೇಲೆ ನೆಕ್ಗೆ ಆಗೋ ಥರ ಹಚ್ಕೋಬೇಕು ಆ್ಯಂಡ್ ಅಪ್ಲೈ ಮಾಡ್ಕೋಬೇಕು. ಯಾವಾಗಂದರೆ 2 to 3 hours ಒಂದ್ಸರಿ ಆದರೂ ನೀವು ಅಪ್ಲೈ ಮಾಡ್ಕೊತಾ ಇರಬೇಕು. ಅಂದರೆ ನಿಮಗೆ ಸನ್ಸ್ಕ್ರೀನ್ ಎಫೆಕ್ಟ್ ಕೊಡುತ್ತೆ, ಆಮೇಲೆ UV ರೇಸಿಂದ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್. ಆಮೇಲೆ ಸ್ಕಿನ್ ಕೂಡ ಗ್ಲೋ ಆಗ್ತಾ ಬರುತ್ತೆ, ಯಾವುದೇ ಥರ ಡಾರ್ಕ್ನೆಸ್ ಇರೋದಿಲ್ಲ ಆ್ಯಂಡ್ ಆಮೇಲೆ ಟ್ಯಾನ್ ಆಗಿರೋದಾಗಲಿ, ಡ್ರೈ ಆಗಿರೋದಾಗಲಿ ಈ ಥರ ಅನ್ಸೋದಿಲ್ಲ. ನೀವು ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರಬೇಕು ಅಷ್ಟೇ. ಆಮೇಲೆ ಈಗ ನೀವು ಹೊರಗಡೆ ಹೋಗ್ತಿದ್ದೀನಿ ಅಂತಂದರೆ ನೀವು ಸ್ಪೆಷಲ್ ಆಗಿ 2 to 3 hours ಒಂದ್ಸಲ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾನೆ ಇರಬೇಕು. ಸೊ ನೋಡಿದ್ರಲ್ಲ, ಇವೆಲ್ಲ ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರು ಫೇಸ್ ವಾಶ್ ಮತ್ತು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ನ ಯಾವ ಯೂಸ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ.
ಸೊ ಇದೇ ಥರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.